ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ, ಸಂಕೀರ್ಣ ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರಲಂಬಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಅದ್ಭುತವಾದ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತ ಕ್ರೀಡೆ. ಈ ಕ್ರೀಡೆಯ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ. ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ. 2025-26ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯವ್ಯಯದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 2ನೇ ಆವೃತ್ತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರಕಲೆಯಾಗಿ ಪ್ರಚಲಿತದಲ್ಲಿತ್ತು. ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು KMCRI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸಬಿ ತಿಳಿಸಿದ್ದಾರೆ. KMCRI ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು, ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. DIC ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಮಕ್ಕಳಿಗೆ ಬಹುಶಾಖ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ 3 ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995ರಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020ರಲ್ಲಿ ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ KSCA T20 5ನೇ ಆವೃತ್ತಿಯ ಪಂದ್ಯಾವಳಿಯಲ್ಲಿ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಾಯಕ ಲವನೀತ್ ಸಿಸೋಡಿಯಾ 87 ರನ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಅಂತಿಮ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಎದುರು 4 ವಿಕೆಟ್ಗಳ ಗೆಲುವು ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8 ವಿಕೆಟ್ಗೆ 185 ರನ್ ಗಳಿಸಿತು. ಶಿವಮೊಗ್ಗ ಯೋಧಾಸ್ ತಂಡ 19.4 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ. ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 5,57,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ. ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ KSCA T20 ಕ್ರಿಕೆಟ್ ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35 ನಿಮಿಷಕ್ಕೆ.